ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಒಂದು ಪೀಸ್ಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಟೈಮಿಗೆ ಸರಿಯಾಗಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ದೇವರ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೆ, ಶಾವಿಗೆ ಪಾಯಸ. ಈ ಥರ ಬೆಳಗ್ಗೆ ಒಳ್ಳೆ ಬಿಸಿಲು ಬೀಳೋದ್ರಿಂದ ಮನೆ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ. ಆಮೇಲೆ ನಾವು ಕೂಡ ತುಂಬ ಫ್ರೆಶ್ ಆಗಿರ್ತೀವಿ. ಸೊ ಪೂಜೆ ಅಂತೂ ಮುಗಿಸ್ಕೊಂಡಿದ್ದೀನಿ. ಇನ್ನು ಮಕ್ಕಳ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೋಸ್ಕರ ಮೆಂತ್ಯ ಚಪಾತಿ ಹಾಗೆ ತುಪ್ರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಶ್ರಾವಣ ಮುಗಿಯೋವರೆಗೂ ಅಂತೂ ವಾರಗಳಂತೂ ಇದ್ದೇ ಇರುತ್ತೆ, ಮಾಡಲೇಬೇಕು. ರೊಟ್ಟಿ ತುಂಬ ಕಡಿಮೆ ಆಗುತ್ತೆ. ದೋಸೆ, ಇಡ್ಲಿ, ಚಪಾತಿ ಈ ಥರದ್ದೇ ನಡೀತಾ ಇರುತ್ತೆ ಈ ಒಂದು ತಿಂಗಳು. ಮೆಂತ್ಯ ಸೊಪ್ಪು ಚಿಕ್ಕದೇ ಇತ್ತು, ದೊಡ್ಡದಿರಲಿಲ್ಲ. ಕಟ್ ಮಾಡಿಕೊಂಡು ಚೆನ್ನಾಗಿ 2-3 ಸಾರಿ ತೊಳೆದು ಸ್ವಲ್ಪ ಉಪ್ಪಾಕಿಟ್ಬಿಟ್ರೆ ಸೊಪ್ಪೆಲ್ಲ ಮೆತ್ತಗಾಗುತ್ತೆ. ಆಮೇಲೆ ಬೇಕಿರುವಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುವಂಥ ಚಪಾತಿ ಬರುತ್ತೆ. ಒಂದು 15-20 ನಿಮಿಷ ಮುಂಚೆ ಕಲಸಿಟ್ರೆ ಒಳ್ಳೆಯದು. ಇನ್ನು ತುಪ್ರೆಕಾಯಿನ ಸೇಮ್ ಬದನೆಕಾಯೆಲ್ಲ ಹೆಂಗೆ ಕಟ್ ಮಾಡ್ಕೊಳ್ತೀವೋ ಅದೇ ಥರನೇ ಕಟ್ ಮಾಡ್ಕೋಬೇಕು. ಇದು ತುಂಬ ಎಳಿದಿದೆ. ತುಪ್ರೆಕಾಯಿ ಎಳಿದಿದ್ದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಮಾಡೋದಕ್ಕೆ 2-3 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಕರಿಬೇವನ್ನ ಹಾಕಿದ್ದೀನಿ. ಕರಿಬೇವನ್ನ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ಅದು ಎಲ್ರಿಗೂ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ ಮನೆಯಲ್ಲಿ. ತುಪ್ರೆಕಾಯಿನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಈ ಥರ ಮೇಲೆ ಕೆಳಗಡೆ ಮಾಡಿಕೊಂಡು 1 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋ ರೀತಿ ಬಂದು ಹೀಗೇ. ಇದಕ್ಕೆ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ಖಾರನ ಹಾಕ್ಕೊಳ್ಳಿ. ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ತಳ ದಪ್ಪ ಇರುವಂಥ ಪಾತ್ರೆಯಲ್ಲಿನೇ ಅಡುಗೆ ಮಾಡಿದರೆ ಶೇಂಗಾ ಪುಡಿ ಹಾಕೋದ್ರಿಂದ ತಳ ಹಿಡಿಯಲ್ಲ, ಆಮೇಲೆ ಚೆನ್ನಾಗಿ ಅದು ಕುಕ್ ಆಗುತ್ತೆ ಅಂತ ಹೇಳಿ. ಇವಾಗ 2-3 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ಶೇಂಗಾ ಪುಡಿನ ಹಾಕ್ಕೊಳ್ತಿದ್ದೀನಿ. ಬದನೆಕಾಯಿ, ಹೀರೆಕಾಯಿ, ತುಪ್ರೆಕಾಯಿ ಕಂಪಲ್ಸರಿ ಶೇಂಗಾ ಪುಡಿ ಅನ್ನೋದು ಬಳಸಲೇಬೇಕು. ಒಂದು ಸಣ್ಣ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟೇ ಸಾಕು, ಯಾಕಂದರೆ ಇದು ಕೂಡ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಂಗಾಗಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಬೆಳಗ್ಗೆ ಒಂದು ಬ್ರೆಜಿಲ್ ನೆಟ್ಟು, ಆಮೇಲೆ ಖರ್ಜೂರ ತಿಂತಾ ಇರ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀವಿ. ಸೊ ಇಡೀ ದಿನ ಕೆಲಸಗಳನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಂದು ಏನಿರುತ್ತಲ್ಲ ಅದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕು. ಈ ಥರದ್ದನ್ನು ತಿಂದಾಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಬೇಗನೆ ಎದ್ದಿರ್ತೀನಲ್ವ, ಟೈಮ್ ಇರುತ್ತೆ. ಒಂದು 5 ನಿಮಿಷ ಕೂತು ಅದನ್ನು ತಿಂತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ರೆಕಾಯಿ ಪಲ್ಯ. ಆ ಗಡಿಗೆಯಲ್ಲಿ ಮಾಡಿದಾಗಂತೂ ಆ ಘಮ, ಆ ರುಚಿ ಇನ್ನೂ ಜಾಸ್ತಿ ಅಂತಲೇ ಹೇಳ್ಬೋದು. ಕೊತ್ತಂಬರಿನ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡು ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ಮೇಲೂ ಒಂದು 2 ನಿಮಿಷ ಈ ಥರ ಕುದೀತಿರುತ್ತೆ. ಇನ್ನು ಚಪಾತಿ ಮಾಡ್ಕೊಳ್ತಿದ್ದೀನಿ. ಒಬ್ಬರು ಸಿಸ್ಟರ್ ಕಾಮೆಂಟ್ ಹಾಕಿದ್ರು ನನಗೆ, ಚಪಾತಿ ಹಿಟ್ಟು ಕಲಸಿದ ಮೇಲೆ ಅದು ಹಳಕಾಗುತ್ತೆ, ತೀಡಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರಿಯಾಗಿ ಕಲಸಿಡಿ, ಅದನ್ನು ಜಾಸ್ತಿ ಮೆತ್ತಗೂ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಆಮೇಲೆ ಒಂದು 15-20 ನಿಮಿಷ ಮುಂಚೆ ಕಲಸಿಟ್ರೆ ಸಾಕು. ಒಂದೊಂದು ಸರಿ ಹಿಟ್ಟು ಕೂಡ ಚೆನ್ನಾಗಿಲ್ಲ ಅಂದರೆ ಆ ಥರ ಆಗ್ತಾ ಇರುತ್ತೆ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಯಾವುದೇ ಸೊಪ್ಪನ್ನು ನಾವು ಹಾಕ್ತೀವಿ ಅಂದರೂ ಸ್ವಲ್ಪ ಉಪ್ಪನ್ನು ಕಲಸಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ
ಹಿಟ್ಟು ಹಾಕಿ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಪ್ಲೇಟ್ಗೆ ಹಾಕ್ಕೊಟ್ಬಿಟ್ಟು ಬಾಕ್ಸ್ ಕೂಡ ರೆಡಿ ಮಾಡಿದೆ. ಇವರಿಬ್ಬರಿಗೆ ಸರಿ ಸ್ನಾಕ್ಸಿಗೆ ಇವಾಗ ಫ್ರೂಟ್ಸ್ ತಂದಿಲ್ಲ, ಎಷ್ಟು ದಿನ ಆಯ್ತು. ಇವತ್ತು ಕುಕುಂಬರ್ ಇಟ್ಟಿನಿ ನೋಡೋದು ಇಬ್ಬರಿಗೆ. ಫ್ರೂಟ್ಸ್ ನೀವು ಬೆಳಿಗ್ಗೆ 9ಕ್ಕೆ ರಾತ್ರಿ 9ಕ್ಕೆ ಬರ್ತೀರಿ, ಟೈಮೇ ಸಾಲ್ತಿಲ್ಲ. Two years ಇದೆ ಐಡಿ ಕಾರ್ಡ್ 2028 ತನ. ವೆರಿ ಲಾರ್ಜ್ ಬ್ರೇನ್ ನಮ್ಮದು, ನಮ್ಮ ಕೋ ಫೌಂಡರ್ ಮತ್ತು ಚೇರ್ಪರ್ಸನ್. ಅಲ್ಲಿ ನೀನೇನು ಇಟ್ಕೋಬೋದೇನು ಅದಂದು ಹೇಳು ಕತ್ತಿ. ಎರಡು ಮತ್ತೆ ಒಂದು ಲೈನ್ ಬಂದಿರ್ತೈತೆ, ಎರಡು ಕಡೆ ಸ್ಪಿಟ್ ಆಗಿರ್ತದೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಇಬ್ಬರು ಕೂಡ ಟಿಫನ್ನ ಮುಗಿಸ್ಕೊಂಡ್ವಿ. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ಒಂದು ಕಪ್ ಟೀ ಕುಡಿತಾ ಕೂತಿದ್ದೀನಿ. ಇನ್ನು ನಾವಿಬ್ಬರು ಈ ಥರ ಡಿಸೈಡ್ ಆಗಿದ್ದೀವಿ, ನಾನು ಹೆಲ್ದಿ ಆಗಿರೋದನ್ನು ಮಾಡಬೇಕು, ನೀವು ತಿನ್ನಿಸ್ಬೇಕು. ಎಲ್ಲಿವರೆಗೆ ಅಂದರೆ ಆ ಒಂದು ಏಜ್ ಬರೋವರೆಗೂ ಈ ಕೆಲಸನ ನಾವಿಬ್ಬರು ಮಾಡಲೇಬೇಕು ಅಂತ ಹೇಳಿ. ಹಾಗೆ ವಿಳ್ಯದೆಲೆ ಬಗ್ಗೆ ಒಬ್ಬರು ಕೇಳಿದರು. ಸೊ ನಾವು ಹಚ್ಚಿದ್ವಿ, ಅದು ಬರಲಿಲ್ಲ ಅಂತ ಹೇಳಿ. ಅಂದರೆ ಒಳ್ಳೆ ಬಿಸಿಲು, ಗಾಳಿ, ಬೆಳಕು ಕಂಪಲ್ಸರಿ ಇರೋವಂಥ ಜಾಗ ಆಗಿರಬೇಕು. ಆಮೇಲೆ ಪದೇ ಪದೇ ಅಲ್ಲಿ ಮುಟ್ಟೋದು ಆ ಥರದ್ದು ಇರಬಾರ್ದು. ನಾನು ಜಾಸ್ತಿ ಈ ಮನಿ ಪ್ಲ್ಯಾಂಟಿಗೆ ಅಕ್ಕಿ ಮತ್ತು ಬೇಳೆ ತೊಳೆದಿರೋಂಥ ನೀರು ಇರುತ್ತಲ್ಲ ಅದನ್ನು ಹಾಕ್ತೀನಿ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ. ಈ ಹುಳ ಬೀಳೋದು ಆಮೇಲೆ ಎಲೆಗಳೆಲ್ಲ ಹಾಳಾಗೋದು ಏನೂ ಆಗಿಲ್ಲ. ನೀವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿ ಬಂದಿದೆ ಗಿಡ ಅಂತಂದರೆ. ಅದೇ ಬಿಸಿಲಿದ್ದಾಗ ತುಂಬ ಫ್ರೆಶ್ ಅಂತ ಅನಿಸುತ್ತೆ, ಸ್ವಲ್ಪ ಮೋಡ ಮುಚ್ಚಿದಾಗೆಲ್ಲ ಒಂಥರ ಲೈಟಾಗಿ ಕಾಣಿಸುತ್ತೆ. ಬೆಳಗ್ಗೆ ಇದ್ದಷ್ಟು ಬಿಸಿಲಿಲ್ಲ, ಬರೋದು ಹೋಗೋದು ಮಾಡ್ತಾ ಇರತ್ತೆ. ಒಂದು ಒಳ್ಳೆ ಜಾಗದಲ್ಲಿ ತೊಗೊಂಡು ಬಂದಿಡಿ. ಅಂದರೆ ಜಾಸ್ತಿ ನೀರು ಹಾಕಬಾರ್ದು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಬೇಕು. ಗಾಳಿ ಬೆಳಕು ಪರಿಪೂರ್ಣ ಇರೋ ಜಾಗದಲ್ಲಿ ತೊಗೊಂಬಂದು ಹಚ್ಚಿ ಖಂಡಿತ ಹತ್ತುತ್ತೆ. ಇನ್ನು ನಿನ್ನೆ ಎಲ್ಲ ಬಟ್ಟೆ ತೊಳೆದಿದ್ದೆ, ಅದೆಲ್ಲನೂ ಇವತ್ತು ಮಡಿಸಿಟ್ಕೋಬೇಕು. ಇದು ಒಂದು ದೊಡ್ಡ ಕೆಲಸ. ಮಕ್ಕಳ ಸ್ಟಾಕ್ಸನ್ನು ಈ ಥರ ಫೋಲ್ಡ್ ಮಾಡಿಟ್ಬಿಟ್ರೆ ಭಾಳ ಬೇಗ ಸಿಗುತ್ತೆ ಮಕ್ಕಳಿಗೆ ಅಂತ ಹೇಳಿ. ಇನ್ನು ಮಧ್ಯಾಹ್ನ ಊಟಕ್ಕೆ ರೈಸ್ ಜೊತೆ ಅದೇ ಹೀರೆಕಾಯಿ ಪಲ್ಯನೇ. ಈ ಥರ ಯಾರಿಗೆಲ್ಲ ಇಷ್ಟ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಹಸ್ಬೆಂಡ್ಗೆ ನನಗೆ ತುಂಬ ಇಷ್ಟ. ಹೀರೆಕಾಯಿ ಆಮೇಲೆ ಬದನೆಕಾಯಿ, ತುಪ್ರೆಕಾಯಿ ಏನೇ ಮಾಡಿರುವಂಥ ಪಾತ್ರೆಯಲ್ಲಿ ಸ್ವಲ್ಪ ರೈಸ್ನೆಲ್ಲ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಿದ್ರೆ ಆ ಖುಷಿನೇ ಬೇರೆ. ಸೊ ಅಷ್ಟೊಂದು ಇಷ್ಟ ಆಗುತ್ತೆ ನಮ್ಮಿಬ್ಬರಿಗೆ ಅದು. ಇವತ್ತು ಭೀಮನ ಅಮಾವಾಸ್ಯೆ, ಎಲ್ಲರೂ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡ್ಕೊಳ್ತಿರ್ತಾರೆ. ಬಟ್ ನಾನು ಮದುವೆ ಆದಾಗಿಂದ ಫಾಲೋ ಮಾಡ್ತಿರೋದೇನು ಅಂದರೆ ಪೂಜೆ ಪುನಸ್ಕಾರಗಳಿಗೂ ಮೀರಿದ್ದೊಂದಿದೆ. ಅದೇನು ಅಂದರೆ ನಾವು ಒಬ್ಬರು ಅರ್ಥ ಮಾಡ್ಕೊಂಡು ಬದುಕೋದು, ಅವರ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದುಕೋದು, ಅದೇ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನವರೆಗೂ ಆ ಥರ ಪಾದಪೂಜೆ ಎಲ್ಲ ನಾನು ಮಾಡಿಲ್ಲ. ಯಾವಾಗಲೂ ನನಗೆ ಅದೇ ಅನ್ನಿಸ್ತಾ ಇರುತ್ತೆ. ಅವರ ಪರಿಸ್ಥಿತಿ, ಅವರ ಬೇಕು ಬೇಡಗಳನ್ನು, ಮನೆಯನ್ನು, ಮಕ್ಕಳನ್ನ ಚೆನ್ನಾಗಿ ನಿಭಾಯಿಸೋದ್ರಿಂದ ಖಂಡಿತ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ನಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತ ಹೇಳಿ. ಸೊ
ಎಲ್ರಿಗೂ ಆ ದೇವರ ಆಶೀರ್ವಾದ ಇರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಕ್ಯೂಟ್ ಅಜ್ಜಿ ನಾನೊಂದು ಶಾರ್ಟ್ ವಿಡಿಯೋದಲ್ಲೇ ಹಾಕಿದ್ದೆ ಮೊನ್ನೆ. ಅವರು ಅಗ್ನಿಹೋತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಒಂದು ಕಿಟ್ಟನ್ನು ತರಿಸಿದ್ದೆ. ಇನ್ನು ಅದನ್ನು ಕಳಿಸ್ಕೊಡ್ಬೇಕು. ನೋಡಿ, ಈ ವಯಸ್ಸಲ್ಲೂ ಕೂಡ ಮಾಡಬೇಕು ಅನ್ನೋ ಎಷ್ಟೊಂದು ಹುಮ್ಮಸ್ಸಿದೆ ನಮಗೆಲ್ಲ. ಇನ್ಸ್ಪಿರೇಷನ್ ಅವರು, ತುಂಬ ಖುಷಿ ಆಗುತ್ತೆ. ಹಾಗೆ ಗದಗ ಇಂದ ಮಂಜುಳಾ ಸಿಸ್ಟರು ಅವ್ರ ಹತ್ರ ನಾನು ಅರಿಶಿನ ಮತ್ತು ಕುಂಕುಮನ ತರಿಸ್ಕೊಂಡಿದ್ದೀನಿ. ಪ್ಯೂರ್ ಆಗಿರೋವಂಥದ್ದು ಸಿಗುತ್ತೆ. ಹೊರಗಡೆ ಎಲ್ಲ ತುಂಬ ಕೆಮಿಕಲ್ ಇರೋವಂಥದ್ದು, ಸರಿಯಾಗಿಲ್ಲದೆ ಇರೋವಂಥದ್ದು, ಆಮೇಲೆ ಸ್ವಲ್ಪ ದಿನ ಇಟ್ಟ ತಕ್ಷಣ ಹುಳ ಎಲ್ಲ ಆಗುತ್ತೆ. ಅವರು ರಿವ್ಯೂ ಕೂಡ ಹಾಕಿದರು, ತುಂಬ ಚೆನ್ನಾಗಿದೆ, ಹುಳ ಆಗಲ್ಲ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಖಂಡಿತ ನೀವು ಯಾರಾದರೂ ತೊಗೊಳ್ಳೋ ಹಾಗಿದ್ದರೆ ಇವ್ರ ನಂಬರ್ನ ನಾನು ಪಿನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಯಾಕಂದರೆ ರೆಗ್ಯುಲರಾಗಿ ಅರಿಶಿನ ನಾವು ಅಡುಗೆ ಕೂಡ ಬಳಸ್ತೀವಿ, ಪೂಜೆಗೆ ಬೇಕು. ಆಮೇಲೆ ಈ ಟೈಮಲ್ಲಿ ಮಕ್ಕಳಿಗೆ ಕೆಮ್ಮು, ನೆಗಡಿ ಅನ್ನೋದು ಬರ್ತಾನೆ ಇರುತ್ತೆ. ಒಳ್ಳೆ ಅರಿಶಿನ, ಈ ಥರ ಪ್ಯೂರ್ ಅರಿಶಿನ ಒಂದು ಚಿಕ್ಕ ಕಪ್ ಹಾಲಲ್ಲಿ ಅರಿಶಿನ ಹಾಕಿ ರೆಗ್ಯುಲರಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಕೊಡ್ತಾ ಬಂದರೆ ಕ್ರಮೇಣವಾಗಿ ಅದೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ಅಂದರೆ ಪದೇ ಪದೇ ವಾರ 15 ದಿನಕ್ಕೊಂದ್ಸರಿ ಕೆಮ್ಮು, ನೆಗಡಿ ಅನ್ನೋದು ಬರ್ತಾ ಇರುತ್ತಲ್ಲ, ಅದೆಲ್ಲ ದೂರ ಆಗುತ್ತೆ. ಸೊ ಖಂಡಿತ ಪ್ಯೂರ್ ಆಗಿರೋವಂಥದ್ದು ನಮಗೆ ಸಿಗುತ್ತೆ ಅಂದರೆ ಖಂಡಿತ ಅದನ್ನೆಲ್ಲ ನಾವು ತೊಗೊಂಡು ಬಳಸಲೇಬೇಕು. ಇನ್ನು ಗಡಿಗೆ ಬಗ್ಗೆ ಕೂಡ ಕೇಳ್ತಿರ್ತೀರ, ಮಣ್ಣಿನ ಪಾತ್ರೆಗಳನ್ನೆಲ್ಲ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀರಾ ಅಂತ. ನಾರ್ಮಲಾಗಿ ಲಿಕ್ವಿಡ್ ಹಾಕಿನೇ ನಾನು ಕ್ಲೀನ್ ಮಾಡ್ತೀನಿ. ಏನು ಅಂದರೆ ಸ್ವಲ್ಪ ಬಿಸಿಲಿಗೆ, ಗಾಳಿಗೆ ತೊಗೊಂಡೋಗಿ ಇಡ್ತೀನಿ ಅಡುಗೆ ಮಾಡೋದಾದಮೇಲೆ. ಒಳಗಡೆ ಅದು ಒಣಗಲ್ಲ. ನಾವು ಗಡಿಗೆನ ತೊಳೆದು ಡಬ್ಬಾಕಿರ್ತೀವಲ್ಲ, ಮೇಲಷ್ಟೇ ಒಣಗಿರುತ್ತೆ, ಒಳಗಡೆ ಹಂಗೆ ಇರುತ್ತೆ. ಆವಾಗ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಕಂಪ್ಲೀಟಾಗಿ ಒಣಗುತ್ತೆ. ಮಣ್ಣಿಂದಾಯಿತು, ಕಟ್ಟಿಗೆದ್ದಾಯಿತು, ಇವೆಲ್ಲ ತೊಳೆದ ಮೇಲೆ ಸ್ವಲ್ಪ ಒಣಗಿಸಿನೇ ನಾವು ಅದನ್ನು ಎತ್ತಿಟ್ಕೋಬೇಕು. ಈ ಪುಡಿ ಇಲ್ಲ ಅಂದರೆ ಏನು ಅಡುಗೆ ಮಾಡೋಕ್ಕಾಗಲ್ಲ ನನಗೆ. ಶೇಂಗಾ ಪುಡಿ ಕಂಪಲ್ಸರಿ ಬೇಕೇ ಬೇಕು. ಜಾಸ್ತಿ ನಾನು ಅಡುಗೆಗೆ ಇದೊಂದು ಬಳಸೋದು ರೆಗ್ಯುಲರಾಗಿ. ಹಾಗಾಗಿ ಆ ಪುಡಿ ಕೂಡ ಮಾಡಿಟ್ಕೊಂಡಿದ್ದೀನಿ. ಗುರೆಳ್ಳು ಪುಡಿ ರೆಸಿಪಿನ ಕೇಳ್ತಾಯಿದ್ರಿ. ಸೊ ಮುಂಚೆನೇ ಗುರೆಳ್ಳನ್ನು ಹುರ್ಕೊಂಡು ಪುಡಿ ಮಾಡಿ ಎತ್ತಿಟ್ಟಿದ್ದೀನಿ. ಇದನ್ನು ಕೂಡ ಕೆಲವೊಂದು ಸರಿ ಅಡುಗೆ ಹಾಕ್ತಾ ಇರ್ತೀನಿ. ಆ ಪುಡಿನ ಇವಾಗ ಗುರೆಳ್ಳು ಪುಡಿ ಮಾಡಿ ತೋರಿಸ್ತೀನಿ ನಿಮಗೆ. ಸಪ್ಪನ ಗುರೆಳ್ಳು ಪುಡಿಯಿಂದ ಖಾರದ ಗುರೆಳ್ಳು ಪುಡಿ, 1 ಇಡಿಯಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಡಿಯಷ್ಟು ಕರಿಬೇವು, ಇವೆರಡನ್ನ ಸ್ವಲ್ಪ ಜಾಸ್ತಿನೇ ಹಾಕಿ. ಇಲ್ಲಾಂದರೆ ಉದುರಾಗುತ್ತೆ ಗುರೆಳ್ಳು ಪುಡಿ. 1-2-3 ದಿನಕ್ಕೇ ಉದುರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಇದ್ದಾಗ ಮೆತ್ತಗಿರುತ್ತೆ ಅಂತ ಹೇಳಿ. 1 ದೊಡ್ಡ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕಿ ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಪುಡಿ ಮಾಡಿಟ್ಕೊಂಡಾಗ ಬೇಗ ನನಗೆ ಗುರೆಳ್ಳು ಪುಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಮತ್ತು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಖಾರನ ಸೇರಿಸ್ಕೊಳ್ಳಿ. ಸೊ ಇಷ್ಟೇ ಗುರೆಳ್ಳು ಪುಡಿ ಮಾಡೋದು. ಮೇನು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು. ನೋಡಿ, ರೆಡಿ ಆಯಿತು. ಇದನ್ನು ಹಾಗೆ ಡಬ್ಬಿಯಲ್ಲಿ ತುಂಬಿಡಬಾರ್ದು, ಬಿಸಿ ಇರುತ್ತೆ, ಸ್ವಲ್ಪ ಆರಲಿ. ಈ ಥರ ಮುದ್ದೆ ಥರ ಬಂತು ಅಂದರೆ ಒಂದು 8-10 ದಿನದವರೆಗೂ ಹಿಂಗೇ ಇರುತ್ತೆ, ಘಮ ಇರುತ್ತೆ, ಆಮೇಲೆ ರುಚಿ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ನಿನ್ನೆ ಹಾಕಿರುವಂಥ ವ್ಲಾಗ್ಗೆ ನೀವು ಹಾಕಿರುವಂಥ ಕಾಮೆಂಟ್ ಪ್ರತಿಯೊಬ್ಬರಿಗೂ ಆರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿಗೆ. ಒಂದೇ ದಿನ ಅಷ್ಟೆಲ್ಲ ಕೆಲಸಗಳಾಗಿದ್ದು, ನಾಳೆ ಅಮಾವಾಸ್ಯೆ ಇದೆ, ಇನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಎಲ್ಲ ಕೆಲಸ ಒಂದೇ ದಿನ ಮಾಡಬೇಕಾಯಿತು. ಅಂದ್ಕೊಳ್ಳೋದೇ 1-2 ಕೆಲಸಗಳು ಎಕ್ಸ್ಟ್ರಾ ಆಯಿತು ನನಗೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇದ್ದಿದ್ರು ಕೂಡ ನಾನು ಡಿವೈಡ್ ಮಾಡ್ಕೊಳ್ತಿದ್ದೆ ಕೆಲಸನ. ಖಂಡಿತ ನನ್ನ ಆರೋಗ್ಯದ ಬಗ್ಗೆ ಕೂಡ ನಾನು ಕಾಳಜಿ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ತುಪ್ಪ ಕಾಸ್ಕೊಂಬಿಡೋಣ ಅಂತ ಹೇಳಿ, ಏನಿಲ್ಲ ಅಂದರೆ 1-1.5 ತಿಂಗಳದ್ದು ಇರುತ್ತೆ ಇದು. ಸ್ವಲ್ಪ ಜಾಸ್ತಿ ದಿನ ಇಟ್ಟು ಮಾಡಿರೋದ್ರಿಂದ ಇದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ 10 ಬಾರೇನಾದರೂ ತೊಳಿಬೇಕು. ಅದರಲ್ಲಿ ಆಲ್ರೆಡಿ ಸ್ಮೆಲ್ ಇರುತ್ತೆ, ಅದು ಕಂಪ್ಲೀಟಾಗಿ ಹೋಗೋವರೆಗೂ ಚೆನ್ನಾಗಿ ತೊಳಿಬೇಕು. ಸಾಫ್ಟ್ ಒಳ್ಳೆ ಕ್ರೀಮ್ ಆದಂಗೆ ಆಗುತ್ತೆ. ಹೊರಗಡೆ ಇನ್ಯಾವುದೋ ಬೆಣ್ಣೆ ತೊಗೊಂಡು ಬಂದು ಕಾಸು ಬದಲು ಮನೆಯಲ್ಲಿ ನೀವು ಹಾಲು ಕೂಡ ತೊಗೊಳ್ತೀರಾ ಅಂತ ಕೇಳ್ತೀರಾ, ಅಂದರೆ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀರಾ ಅಂತ ಹೇಳಿ. ಇಲ್ಲ, ನಾನು ಹಾಕ್ಸ್ಕೊಳ್ತೀನಿ, 3/4 ಲೀಟ್ರ್ ಹಾಕ್ಸ್ಕೊಂಡು ಸೊ ಅದರಲ್ಲಿನೇ ಕೆನೆ ಎತ್ತಿಟ್ಕೊಂಡಿರ್ತೀನಿ. ನೋಡಿ, ಚೆನ್ನಾಗಿ ತೊಳೆದ ಮೇಲೆ ಅದರಲ್ಲಿ ವಾಸನೆ ನೋಡಬೇಕು, ಕಂಪ್ಲೀಟಾಗಿ ಹೋಗಿದೆ ಅಂದಮೇಲೆ ಅದನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಸ್ವಲ್ಪ ಜೋರಾಗಿಯೇ ಇಟ್ಕೋಬೇಕು.
ಆಮೇಲೆ ಲೋ ಫ್ಲೇಮಲ್ಲೇ ತುಪ್ಪನ ಮಾಡ್ಕೋಬೇಕು. ನಾನು ಯಾವಾಗೆ ಮಾಡಿದರೂ ಕೂಡ ಒಂದು 10 ಎಲೆ ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ತೀನಿ. ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಕಂಪ್ಲೀಟಾಗಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಈ ಥರ ಸೋಸಿ ಎತ್ತಿಟ್ಕೊಂಡ್ಬಿಟ್ರೆ ಮನೆಯಲ್ಲಿನೇ ಘಮ ಘಮ ಆಗಿರುವಂಥ ಹಾಗೆ ಮರಳಾಗಿರುವಂಥ ತುಪ್ಪ ರೆಡಿ ಆಗುತ್ತೆ. ಇಷ್ಟು ಬಂದಿದೆ ನನಗೆ. ಸೊ ಆರಾಮಾಗಿ ಒಂದು 2 ತಿಂಗಳವರೆಗೂ ತಿನ್ಬೋದು. ಇನ್ನು ಸಾಯಂಕಾಲ ಸ್ನ್ಯಾಕ್ಸಿಗೆ ಗಿರ್ಮಿಟ್ ಮಾಡ್ಕೋಣ ಅಂತ ಹೇಳಿ ನಾವು ಚಿಕ್ಕವರಿರ್ಬೇಕಾದ್ರೆ ಜಾಸ್ತಿ ತಿಂತಾಯಿದ್ವಿ. ಮಧ್ಯಾಹ್ನ ಅದೇ ರೊಟ್ಟಿ ಪಲ್ಯ ತಿಂದು ಬೇಜಾರಾಗುತ್ತೆ ಅಂತ ಹೇಳಿ ಇದನ್ನು ಮಾಡ್ಕೊಳ್ತಿದ್ವಿ. ಇವಾಗಂತೂ ನೆನಪೇ ಇಲ್ಲ ನಾನು ಯಾವಾಗ ಮಾಡೀನಿ ಅಂತ ಹೇಳಿ. ಮಾಡೋದಕ್ಕೆ 1-2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ, ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ, ಬ್ಯಾಲೆನ್ಸಿಗೋಸ್ಕರ ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕೂಡ ಮತ್ತೆ ಕಲಿಸ್ಕೊಂಡು ಆಫ್ ಮಾಡ್ಕೊಂಬಿಟ್ರೆ ಮುಗೀತು. ಇಷ್ಟೇ. ಇದನ್ನು ನಾವು ಮಂಡಾಳಿಗೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದೇ ಚೆನ್ನಾಗಿರುತ್ತೆ. ಸೊ ತುಂಬ ದಿನಗಳ ನಂತರ ನಾನು ಮನೇಲಿ ಮಾಡ್ಕೊಂಡಿದ್ದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಕೊಟ್ಟೂರು ಗಿರ್ಮಿಟ್ ಅಂತ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಅಲ್ಲೇ ತರಿಸ್ಕೊಂಡಿರ್ತೀನಿ ಯಾವಾಗಾದರೂ ಒಂದು ಸರಿ. ಅದು ಸೊ ಮನೆಯಲ್ಲೇ ಮಾಡಿರೋದು ಅದಕ್ಕೂ ರುಚಿ ಇತ್ತು. ಎಲ್ಲರೂ ಎಂಜಾಯ್ ಮಾಡ್ತಾ ಖುಷಿಯಿಂದನೇ ತಿಂದ್ವಿ. ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಬೇಕು ಇದಕ್ಕೆ, ಹಾಗೆ ನಿಂಬೆ ರಸ, ಬೇಕಿದ್ದರೆ ಹಸಿ ಈರುಳ್ಳಿ ಆಮೇಲೆ ಟೊಮೆಟೊ ಕೂಡ ಹಾಕ್ಕೋಬೋದು. ಸೊ ಹಿಂಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನಿಂಬೆ ರಸನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು. ಸೊ ನೀವು ಯಾವ ಥರ ಮಾಡ್ತೀರಾ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಖಂಡಿತ ಇವತ್ತಿನ ವ್ಲಾಗು ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.